ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳಿಗೆ ರಾಹುಲ್ ಗಾಂಧಿಯವರ ಬ್ರಹ್ಮಾಸ್ತ್ರ, ಕರ್ನಾಟಕ ಗೆಲ್ಲೋದಕ್ಕೆ ಏನು ಬ್ರಹ್ಮಾಸ್ತ್ರ ಇತ್ತಲ್ಲ ಕಾಂಗ್ರೆಸ್ದು ಗ್ಯಾರಂಟಿ ಯೋಜನೆಗಳು, ಈಗ ಅದು ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ, ಬಹಳ ದೊಡ್ಡ ಹೊರೆಯಾಗಿದೆ ಅನ್ನೋದಂತೂ ಗೊತ್ತಾಗಿದೆ. ಅದಕ್ಕೆ ಈಗ ಡಿ.ಕೆ ಬ್ರದರ್ಸ್ ಹೆಂಗೆ ಸೆಡ್ ಹೊಡೆದಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಬಜೆಟ್ ಟೈಮಲ್ಲಿ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಸಿದ್ದರಾಮಯ್ಯನವ್ರ ಹತ್ರ ಗ್ಯಾರಂಟಿ ಮ್ಯಾನೇಜ್ ಮಾಡೋದಕ್ಕೆ ಆಗ್ತಿಲ್ವಾ? ಡಿ.ಕೆ ಬ್ರದರ್ಸ್ ಅಧಿಕಾರವನ್ನು ತಗೊಂಡ್ರೆ, ಅಂದರೆ ಡಿ.ಕೆ ಶಿವಕುಮಾರ್ ಅವರು CM ಆದರೆ ಏನಾಗುತ್ತೆ ಮುಂದೆ, ಯಾವ ರೀತಿ ಗ್ಯಾರಂಟಿಯನ್ನು ಇರೋವಷ್ಟು ಕೊಟ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ಹೋಗಬಲ್ಲ ಸಿದ್ದರಾಮಯ್ಯನವರೇ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡುವಲ್ಲಿ, ಅಂದರೆ ಹೇಳಿದ್ದನ್ನಷ್ಟು ಕೊಡುವಲ್ಲಿ ವಿಫಲ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಬಾಣ ಬಿಡಲ್ಪಟ್ಟಿದೆಯಾ? ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಕುರ್ಚಿ ಫೈಟ್ ತಾರಕಕ್ಕೇರಿರೋ ಹೊತ್ತಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ. CS ವೀಕ್ಷಕರೇ, ಇತ್ತೀಚೆಗೆ ನೀವೆಲ್ಲ ಸ್ಟೇಟ್ಮೆಂಟ್ಸ್ ನೋಡಿರ್ತೀರಲ್ಲ. ಫಸ್ಟ್ ಡಿ.ಕೆ ಶಿವಕುಮಾರ್ ಅವ್ರು ಏನಂದ್ರು, ಹೊರೆ ಆಗಿರೋದು ಹೌದು, ಆದರೂ ಕೊಡ್ತಿದ್ದೀವಿ, ಜನಕ್ಕೆ ಸಹಾಯ ಆಗಲಿ ಅಂತ ಹೇಳಿದ್ರು. ಅದಾದಮೇಲೆ ಈಗ ನೋಡ್ತಾ ಇದ್ದೀರಾ ನೀವು, ಬಜೆಟಲ್ಲಿ ಈ ಸಲ ಗಿವ್ ಇಟ್ ಅಪ್ ಫಾರ್ಮುಲಾ ಮೊರೆ ಹೋಗಬಹುದು ಸರ್ಕಾರ ಅಂತ. ಯಾಕೆ? ಶ್ರೀಮಂತರಿಗೆ, ಉಳ್ಳವ್ರಿಗೆ ಯಾಕೆ ಬೇಕು ಗ್ಯಾರಂಟಿ? ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗಷ್ಟೇ ಕೊಡೋಣ. ಹಿಂದೆ ಮೋದಿ ಅವರೆಲ್ಲ ಸಬ್ಸಿಡಿ ಬಿಡಿ ಗ್ಯಾಸ್ಗೆ ಅಂತ ಹೇಳಿದ್ರಲ್ಲ, ಹಾಗೆ ಸಿದ್ದರಾಮಯ್ಯನವರು ಒಂದು ಫಾರ್ಮುಲಾ ರೆಡಿ ಮಾಡಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಿದೆ. ಸಿಕ್ಕಾಪಟ್ಟೆ ಹೊರೆ ಆಗಿಬಿಟ್ಟಿದೆ ಗ್ಯಾರಂಟಿ. ಎಲ್ಲಿ ತನಕ ಅಂದರೆ ಈ ಸಚಿವರುಗಳು, ಶಾಸಕರುಗಳೇ ಒಪ್ಕೊಂಡಿದ್ದಾರೆ, ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ. ಸಿದ್ದರಾಮಯ್ಯನವ್ರು ಮಾತ್ರ ಹೇಳೋದು ಗ್ಯಾರಂಟಿನೂ ಕೊಡ್ತಿದ್ದೀವಿ, ಅಭಿವೃದ್ಧಿನೂ ಮಾಡ್ತಿದ್ದೀವಿ ಅಂತ. ಬಟ್ ಬೇರೆಯವರೆಲ್ಲರೂ ಹೇಳ್ತಿರೋದು, ಶಾಸಕರಿಂದ ಹಿಡಿದು ಸಚಿವರ ತನಕ ಅಭಿವೃದ್ಧಿ ಮಾಡೋಕ್ಕಾಗ್ತಿಲ್ಲ. ಅಭಿವೃದ್ಧಿಗೆ ಅನುದಾನದ ಕೊರತೆ, ಅಭಿವೃದ್ಧಿಗೆ ಹೊರೆಯಾಗಿದೆ. ಗ್ಯಾರಂಟಿ ಬೇಕಾದರೆ ರಸ್ತೆ ಇಲ್ಲ, ರಸ್ತೆ ಬೇಕಾದರೆ ಅಕ್ಕಿ ಇಲ್ಲ. ಇದೆಲ್ಲ ಶಾಸಕರು, ಆರ್ಥಿಕ ಸಲಹೆಗಾರರು, ಮಿನಿಸ್ಟ್ರುಗಳೇ ಕೊಟ್ಟಿರುವ, ಅಕ್ಷರಶಃ ಜನ ನೋಡ್ತಿರುವಂಥ ವಿಚಾರವೇ ಅಲ್ವಾ? ಸೊ ಸಿದ್ದರಾಮಯ್ಯನವರು ಏನು ಒಪ್ಕೊಳ್ಳಲ್ಲ, ಬಟ್ ಅವರ ಕ್ಯಾಬಿನೆಟ್ಟೇ ಮಾತಾಡ್ತಿದೆಯಲ್ಲ. ಸೊ ಈ ಸಲ ಹೊರೆ ಇಳಿಸ್ಕೊಳ್ಳೋದಕ್ಕೆ ಬಜೆಟಲ್ಲಿ ಗಿವ್ ಇಟ್ ಅಪ್ ಫಾರ್ಮುಲಾಗಿ ಮುಂದಾಗ್ತಿದ್ದಾರೆ ಅನ್ನೋ ಸುದ್ದಿ ಬಂದಿರೋ ಹೊತ್ತಲ್ಲಿ ಡಿ.ಕೆ ಬ್ರದರ್ಸ್ ಎಂಥ ಶಾಕ್ ಕೊಟ್ಟಿದ್ದಾರೆ ನೋಡಿ. ಗ್ಯಾರಂಟಿ ವಾಗ್ದಾನ ಮಾಡುವ ಮುನ್ನವೇ ಯೋಚನೆ ಮಾಡಬೇಕಿತ್ತು. ಕೊಟ್ಕೊಂಡು ಮಾತು ಈಗ ಯಾಕೆ ಹಿಂದೆ ತಗೊಳ್ಳೋದು? ಕೊಟ್ಟ ಮಾತು ಉಳಿಸ್ಕೊಳ್ಳೇಬೇಕು. ಓಪನ್ ಸ್ಟೇಟ್ಮೆಂಟ್ ಡಿ.ಕೆ ಸುರೇಶ್ ಅವರಿಂದ. ಏನು ಕಷ್ಟ ಆದರೂ ಸಹ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಬದಲಾವಣೆ ಮಾಡೋ ಹಾಗಿಲ್ಲ. ಸರ್ಕಾರಕ್ಕೆ ಹೊರೆಯಾದರೂ ಕೂಡ ಪಂಚ ಗ್ಯಾರಂಟಿಗಳನ್ನು ಕೊಟ್ಟ ಮಾತಿನಂತೆ ಈಡೇರಿಸಲೇಬೇಕಾಗತ್ತೆ. ಇಲ್ಲದೇ ಇದ್ರೆ ಗ್ಯಾರಂಟಿ ಬಗ್ಗೆ ಮಾತು ಕೊಡೋದಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಾಗಿತ್ತು ಅಂತ ಡಿ.ಕೆ ಸುರೇಶ್ ಅವರ ಸ್ಟೇಟ್ಮೆಂಟ್ ಈಗ ಸಂಚಲನ ಸೃಷ್ಟಿ ಮಾಡಿದೆ. ಅಂದರೆ ಮಾತು ಕೊಟ್ಟಿದ್ದಾಗಿದೆ. ಎಲೆಕ್ಷನ್ ಪ್ರಣಾಳಿಕೆ, ಘೋಷಣೆಗಳು, ಗ್ಯಾರಂಟಿ ಕಾರ್ಡ್ ಅಂತ ಮನೆಗೆ ಹೋಗಿ ಇಟ್ಟು ಬಂದಿದ್ದಾಗಿದೆ. ರಾಹುಲ್ ಗಾಂಧಿಯವರು ಅದೇ ಫಾರ್ಮುಲಾ ಬೇರೆ ರಾಜ್ಯಗಳಲ್ಲೂ ಇಂಪ್ಲಿಮೆಂಟ್ ಮಾಡಿ ಲಾಭನೂ ಆಗಿದೆ ಅಲ್ವಾ ಕೆಲವು ಕಡೆ. ಹೀಗಿರುವಾಗ ಈಗ ಏನು ಒಂಚೂರು ಚೇಂಜಸ್ ಮಾಡಿದ್ರು ಮಾತು ತಪ್ಪದಂಗಲ್ವಾ? ಸರಿ, ಈಗ ಬಡವರಿಗೆ ಯಾಕೆ ಹರಿಪ್ರಸಾದ್ ಅವ್ರು ಹೇಳ್ತಾರೆ, ಇನ್ನೊಬ್ರು ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ ಬಡವ್ರಿಗೆ ಯಾಕೆ ಬೇಕಾಗತ್ತೆ ಅಂದರೆ ಅವ್ರಿಗೆ ಬೇಕು, ಶ್ರೀಮಂತರಿಗೆ ಬೇಡ ಬಿಡಿ ಅಂತಿದ್ದಾರೆ. ಇದು ನಿಮಗೆ ಮುಂಚೆ ಗೊತ್ತಿರಲಿಲ್ವಾ ಶ್ರೀಮಂತರಿಗೆ ಬೇಡ ಅನ್ನೋದು? ಈಗ ಹೆಂಗೆ ರಿಯಲೈಸ್ ಆಯಿತು? ಈಗ ಸಿಕ್ಕಾಪಟ್ಟೆ ಬುದ್ಧಿವಂತರು ಇರೋರೆಲ್ಲ ಯಾಕಪ್ಪ ಈಗ ಗೊತ್ತಾಗ್ತಿದೆ ನಿಮಗೆ ಶ್ರೀಮಂತರಿಗೆ ಬೇಡ ಅಂತ, ಮೊದಲು ಯಾಕೆ ಮಾತು ಕೊಟ್ರಿ ಹಾಗಾದರೆ ಅನ್ನೋದು ಬರುತ್ತಲ್ವಾ? ಸಿಂಪಲ್ಲು. ಅದನ್ನೇ ಡಿ.ಕೆ ಸುರೇಶ್ ಅವ್ರು ಹೇಳ್ದಂಗೆ ಅಂತ ನಮಗಂತೂ ಎಲ್ಲರಿಗೂ ಸೌಂಡ್ ಆಗ್ತಿರೋದು. ಮಾತು ಕೊಡುವ ಮುನ್ನವೇ ಯೋಚಿಸಬೇಕಿತ್ತು. ಈಗ ಎಷ್ಟೇ ಹೊರೆ ಆದರೂ ಕೊಡಲೇಬೇಕು ಅಂತ. ಅಂದರೆ ಡಿ.ಕೆ ಶಿವಕುಮಾರ್ ಅವರು CM ಆದರೆ ಗ್ಯಾರಂಟಿ ನಿಭಾಯಿಸೋಕ್ಕಾಗಲ್ಲ, ಅವ್ರ ಹತ್ರ ಶಾಸಕರನ್ನು ನಿಭಾಯಿಸೋಕ್ಕಾಗಲ್ಲ, ಸಿದ್ದರಾಮಯ್ಯನವ್ರು ಇದ್ರಷ್ಟೇ ಆಗೋದು ಅನ್ನೋ ರೀತಿಯಲ್ಲಲ್ವಾ ಫೀಡ್ಬ್ಯಾಕ್ ಇರೋದು, ಹೈಕಮಾಂಡ್ ಕೊಡ್ತಿರೋದು. ಈಗ ಮೊನ್ನೆ ಅಶೋಕ್ ಪಟ್ಟಣ್ ಅವರು ನೇರವಾಗಿ ಹೇಳಿದ್ರಪ್ಪ, ಬೇರೆಯವರೆಲ್ಲ ಬಂದರೆ ನಿಭಾಯಿಸೋದೇ ಕಷ್ಟ, ಯಾವ ಕಾರಣಕ್ಕೂ ಸಿದ್ದರಾಮಯ್ಯನವರು ಇಳಿಬಾರ್ದು, ಇಂಥದ್ದೇ ರಿಯಾಕ್ಷನ್ ಅಲ್ವಾ? ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೋದೇ ಕಷ್ಟ. ಆರ್ಥಿಕ ತಜ್ಞರು, ಸಿದ್ದರಾಮಯ್ಯನವರು, ಅದಕ್ಕೆ ಸರ್ಕಾರ ನಡೀತಿದೆ ಅನ್ನೋ ರೀತಿಯಲ್ಲಿ ರಿಪೋರ್ಟ್ಸು ಪದೇ ಬ್ಯಾಕ್ ಟು ಬ್ಯಾಕ್ ಹೋಗ್ತಿದೆ. ಅಂಥದ್ರ ನಡುವೆ ಈಗ ನೋಡಿ ಡಿ.ಕೆ ಬ್ರದರ್ಸ್ ಹೆಂಗೆ ಸೆಡ್ ಹೊಡೆದಿದ್ದಾರೆ. ಸಿದ್ದರಾಮಯ್ಯನವ್ರ ಹತ್ರನೇ ಆಗ್ತಿಲ್ಲ. ಇನ್ಫ್ಯಾಕ್ಟ್ ನಾವು ಬಂದರೆ ಕೊಡ್ತೀವಿ ಅನ್ನೋ ಮೆಸೇಜ್ ಇದು. ಮಾತು ಕೊಟ್ಟ ಮೇಲೆ ಮಾಡಲೇಬೇಕು, ಹೊರೆ ಆದರೂ ಬರೆ ಬಿದ್ದರೂ ಮಾಡಲೇಬೇಕಾಗತ್ತೆ. ಮುಂಚೆನೇ ಯೋಚನೆ ಮಾಡಬೇಕಿತ್ತಲ್ವಾ ಅನ್ನೋ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕಿತ್ತು ಅವರು? ಗ್ಯಾರಂಟಿ ಅದು ನಮ್ಮ ವಾಗ್ದಾನ, ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನ. ಆ ವಾಗ್ದಾನದಂತೆ ನಡಿಬೇಕು. ಇವತ್ತು ಪಕ್ಷದ ಅಧ್ಯಕ್ಷರಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾವೆಲ್ಲರೂ ಕೂಡ ಯಾರು ಚುನಾವಣೆಯಲ್ಲಿ ಎದುರಿಸಿದ್ರು ಎಲ್ಲರೂ ಕೂಡ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತೇಳಿ ನಂಬಿಕೆಯಿಂದ ಜನರಿಗೆ ಹೇಳಿದ್ದಾರೆ. ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತ ಕೆಲಸ ಅವ್ರು ಮಾಡಬೇಕು. ಬರ್ಡನ್ ಆದ್ರೂ ಆಗ್ಲಿ, ಏನಾದ್ರೂ ಆಗ್ಲಿ, ಅವ್ರು
ಹೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮಾತುಗಳನ್ನ ಕೊಡೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಚಿಂತನೆಗಳನ್ನ ಮಾಡಬೇಕಾಗಿತ್ತು. ಸೊ ಮಾತು ಕೊಟ್ಟಾಗಿದೆ, ಆ ಮಾತಿನಂತೆ ನಡ್ಕೋಬೇಕು. 5 ವರ್ಷಗಳ ಕಾಲ ಏನೇ ಕಷ್ಟ ಆದ್ರೂ ಕೂಡ ಆ ಗ್ಯಾರಂಟಿಗಳನ್ನ ರಾಜ್ಯದ ಜನರಿಗೆ ಕೊಡಬೇಕು. ಅದು ನಮ್ಮ ನಂಬಿಕೆ. ಸುರೇಶ್ ಅವರು ಎಷ್ಟು ವಿವರವಾಗಿ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಕೊಟ್ಟಿರುವ ವಾಗ್ದಾನದಂತೆ ನಡ್ಕೊಳ್ಳೇಬೇಕಾಗಿದೆ ಜನ. ಯಾಕೆಂದ್ರೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ, ನಾವು ಕೊಡ್ತೀವಿ ಅಂತ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ. ಹೊರೆಯಾದರೂ 5 ವರ್ಷಗಳ ಕಾಲ ಏನು ಮಾತು ಕೊಟ್ಟಿದ್ದೀವೋ ಪಂಚ ಗ್ಯಾರಂಟಿಗಳನ್ನು ರಾಜ್ಯದ ಜನಕ್ಕೆ ನೀಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಸಿರಿವಂತರು ಗ್ಯಾರಂಟಿ ತಗೊಳ್ಳೋದು ತಪ್ಪು. ಗ್ಯಾರಂಟಿ ಯೋಜನೆ ಅಸಹಾಯಕರು, ಜೀವನ ನಡೆಸೋದಕ್ಕೆ ಕಷ್ಟ ಇರೋರು, ಯಾರು ಬದುಕಲ್ಲಿ ಹೋರಾಟ ಮಾಡ್ತಿದ್ದಾರೋ ಅಂಥವ್ರಿಗೆ ಆ ಯೋಜನೆಗಳು ಸೇರಬೇಕು. ಹಾಗಾಗಿ ಸ್ವಯಂ ಅವರೇ ಬಿಟ್ಟು ಕೊಟ್ಟರೆ ಯಾರಹ ಬೇರೆಯವ್ರಿಗೆ ಒಳ್ಳೇದಾಗತ್ತೆ. ಆದರೆ ಗ್ಯಾರಂಟಿ ಯೋಜನೆಗಳನ್ನಂತೂ ನಿಲ್ಲಿಸೋಕ್ಕಾಗಲ್ಲ. ಮಾತು ಕೊಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಅಂತಾರೆ. ಅಂದರೆ ಸಿರಿವಂತರು ಬಿಟ್ಟುಕೊಟ್ರೆ ಓಕೆನಾ ಅನ್ನೋದಕ್ಕೆ ಧ್ವನಿಗೂಡಿಸೋ ಥರನೇ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಹೇಳ್ತಿದ್ದಾರೆ ಅವರು ಪಂಚ ಗ್ಯಾರಂಟಿಗಳು ಯಥಾವತ್ತಾಗಿ ನಾವು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಏನು ಹೇಳಬೇಕೋ ಅದನ್ನು ಯಾರಿಗೆ ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸ್ತಾ ಇದ್ದಾರೆ DK ಸುರೇಶ್ ಅವರು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್. ಡಿನ್ನರ್ ಮೀಟಿಂಗ್ ಮಾಡಿದ್ದು, ಡೆಲ್ಲಿಗೆ ಹೋಗೋದು ಯಾವುದು ನನಗೆ ಗೊತ್ತಿಲ್ಲ. ಶಾಸಕರನ್ನೇ ಕೇಳ್ಕೊಳ್ಳಿ ನೀವು, ನಾನು ಊರಲ್ಲೇ ಇರಲಿಲ್ಲ. ಹಾಗೆ ವೈಯಕ್ತಿಕ ವಿಚಾರ ಎಲ್ಲ ಪಕ್ಷ ಗಮನಿಸ್ತಾ ಇರುತ್ತೆ. ಸಂಖ್ಯಾಬಲ DK ಶಿವಕುಮಾರ್ ಅವ್ರ ಪರ ಹೆಚ್ಚಾಗಿದೆಯಾ ನನಗೆ ಗೊತ್ತಿಲ್ಲಪ್ಪ, ಅದ್ರ ಬಗ್ಗೆ ಎಲ್ಲ ಏನು ಮಾಹಿತಿ ಇಲ್ಲ ನನಗೆ ಅಂತ ಹೇಳ್ತಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಗಿರೋದು ಹೌದು, ಅದರಂತೆ ನಡಿಬೇಕು ಅಂತ DK ಸುರೇಶ್ ಅವರು. ನನ್ನ ಸಹೋದರನ ಹಣೆಯಲ್ಲಿ ಬರೆದಿದ್ರೆ CM ಆಗೋದು ಖಂಡಿತ ಆಗ್ತಾರೆ, ಇಲ್ಲ ಅಂದರೆ ಇಲ್ಲ. ಬರೆದಿದ್ರಂತೂ ಯಾರೂ ತಪ್ಸೋಕ್ಕಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕಳೆದ ಬಾರಿ ಅವರು ತಾಳ್ಮೆಗೂ ಒಂದು ಮಿತಿ ಮತ್ತು ಅದಕ್ಕೊಂದು ಕೊನೆಯೂ ಇರುತ್ತೆ, ಅಧಿಕಾರ ಅನುಭವಿಸೋದಕ್ಕೂ ಒಂದು ಕೊನೆ ಇರುತ್ತೆ ಅನ್ನುವ ಮಾತನ್ನು ಆಡಿದ್ರು. ನೇರ ಲೇಟ್ ಆಗಿಬಿಟ್ಟಿದೆ. ಸಿದ್ದರಾಮಯ್ಯನವರು ಈಗ ಬಿಟ್ಟು ಕೊಡ್ತಾರೆ ಅಂತ ಅಂದ್ಕೊಳ್ತೀವಿ ಅಂತಾನು ಕೂಡ ಡೈರೆಕ್ಟ್ ಹಿಟ್ ನೋಡಿದ್ವಿ. ಇದರ ಬೆನ್ನಲ್ಲೇ ಈಗ ಗ್ಯಾರಂಟಿ ವಿಚಾರದಲ್ಲಿ DK ಸುರೇಶ್ ಅವರ ಮಾತು ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ಸೊ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರಾಗಿ ಏನು ಮಾಡೋಕ್ಕಾಗ್ತಿಲ್ವೋ ಅದನ್ನು ನಾವು ಮಾಡಿ ತೋರಿಸ್ತೀವಿ. ಜಸ್ಟ್ ಲೈಕ್ DK ಶಿವಕುಮಾರ್ ಅವ್ರದ್ದು ಮಾಡೆಲ್ ಹೆಂಗೆ ಅಂದರೆ ಜಸ್ಟ್ ಲೈಕ್ ಚಂದ್ರಬಾಬು ನಾಯ್ಡು ಅವರ ಮಾಡೆಲ್ ರೆಡಿ ಮಾಡ್ಕೊಂಡಿದ್ದಾರಂತೆ ಅವರು. ಕೈಗಾರಿಕಾ ಕಾರಿಡಾರ್ಗಳು ವಿವಿಧ ಜಿಲ್ಲೆಗಳಲ್ಲಿ, ಬರೀ ಬೆಂಗಳೂರಲ್ಲಿ ಉದ್ಯೋಗ ಅಂತ ಬರಬಾರ್ದು, ವಿವಿಧ ಜಿಲ್ಲೆಗಳಲ್ಲಿ ಕೈಗಾರಿಕಾ ಕಾರಿಡಾರ್ ಮಾಡಿ ಹೆಂಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ತೀವಿ, ಯಾವ ರೀತಿ ಆರ್ಥಿಕವಾಗಿ ಬಲ ತುಂಬ್ತೀವಿ, ಮತ್ತು ಆ ಮೂಲಕ ತೆರಿಗೆ ಸಂಗ್ರಹ, ಬಂಡವಾಳ ವೆಚ್ಚ ಕೊರತೆ ಆಗದಂತೆ ನಾವು ಮಾಡಿ ತೆರಿಗೆ ಸಂಗ್ರಹನೂ ಹೆಂಗೆ ಜಾಸ್ತಿ ಮಾಡ್ತೀವಿ, ಈ ಬಜೆಟ್ಟೇ ಮಂಡಿಸೋದಕ್ಕೆ ಇಂಥದ್ದೊಂದು ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಂಡಿದ್ದಾರೆ DK ಶಿವಕುಮಾರ್ ಅವರು. ಬಟ್ ಈ ಸಲ ಬಜೆಟ್ ಮಂಡಿಸೋಕೆ ಅವಕಾಶ ಸಿಗುತ್ತಾ? ಇನ್ನೇನು ಬಂದೇ ಬಿಡ್ತು. ಬಜೆಟ್ ಪೂರ್ವಭಾವಿ ಮೀಟಿಂಗ್ಗಳನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಈ ಬಜೆಟ್ ಮುಂಚೆ ಡೇಟ್ ಆದರೂ ಫಿಕ್ಸ್ ಆಗಬೇಕು CM ಆಗೋದಕ್ಕೆ. ಬಜೆಟ್ ಆಗ್ತಿದ್ದಂಗೆ ಸಿದ್ದರಾಮಯ್ಯನವರು ಬಿಟ್ಟು ಕೊಡಬೇಕು. ಅದಾದ ಮೇಲೆ ಇಂಪ್ಲಿಮೆಂಟೇಷನ್ನು ಬೇರೆ ಬೇರೆ ಸ್ವರೂಪದಲ್ಲಿ ನಾವು ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಹೈಕಮಾಂಡ್ ಮನವೊಲಿಸ್ತಿರೋ ರೀತಿ. ಇದು ಪಕ್ಷದ ಭವಿಷ್ಯ. 28ರ ಚುನಾವಣೆ, 29ರ ಚುನಾವಣೆ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್. DK ಶಿವಕುಮಾರ್ ಅವ್ರಿಗೂ ಕೂಡ ಭವಿಷ್ಯದ ಯೋಜನೆಗಳಿವೆ, ಬ್ಲೂ ಪ್ರಿಂಟ್ಸ್ ಇವೆ. ಸುಮ್ಮನೆ ಅವರು ಅಧಿಕಾರ ಕೇಳ್ತಿಲ್ಲ ಅನ್ನೋದನ್ನು ಮನವರಿಕೆ ಮಾಡಿಕೊಡುವ ಎಲ್ಲ ಬಗೆಯ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಮತ್ತು ಇದು ಹೈಕಮಾಂಡ್ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡಿದೆ. ಇದು ಮುಂಚೆಗಿಂತ ಈಗ ಬೆಳವಣಿಗೆಗಳಾಗ್ತಿದ್ದಾವೆ. ರಾಹುಲ್ ಗಾಂಧಿಯವರೇ ಇಲ್ಲಿನ ತಟಸ್ಥ ನಾಯಕರಿಗೆ ಕಾಲ್ ಮಾಡಿರೋದು ಎಲ್ಲ ಆಗ್ತಿರೋದ್ರಿಂದಾಗಿ ಏನೋ ಪ್ರಾಸೆಸ್ ಶುರುವಾಗಿರೋದ್ರೆ ಸ್ಪಷ್ಟ ಸುಳಿವಂತೂ ಸಿಗ್ತಿದೆ. ನಡುವೆ ಅಕಸ್ಮಾತ್ ಮಾತು ಕೊಟ್ಟ ಹೈಕಮಾಂಡ್ ಏನಾದರೂ ಮೈ ಮರೆತ್ರೆ ಅಂತ ಎಚ್ಚರಿಸೋಕೆ 60-70 ಜನ ಶಾಸಕರು ಡೆಲ್ಲಿಗೆ ಶಿಫ್ಟ್ ಆಗೋದಕ್ಕೂ ಸರ್ವ ತಯಾರಿಗಳು ನಡ್ಕೊಂಡು ಅದನ್ನು ಓಪನ್ ಆಗಿ ಸ್ಟೇಟ್ಮೆಂಟು ಕೊಟ್ಟಿದ್ದಾರೆ. ನಾವು ಡೆಲ್ಲಿಗೆ ಹೋಗೋಕೆ ರೆಡಿ ಆಗಿದ್ದೀವಿ, ಇಲ್ಲಿ 40 ಜನ ಸೇರಿದ್ವಿ, 60-70 ಜನರ ತನಕನೂ ನಮ್ಮ ನಂಬರ್ ಇದೆ, ಯಾಕೆ 140 ಜನರ ಸಪೋರ್ಟು ತೋರಿಸೋದು ನಮ್ಮ ಹೊಣೆ ಅಂತ. ಈಗ DK ಶಿವಕುಮಾರ್ ಪರ ಶಕ್ತಿ ಜಾಸ್ತಿ ಆಗಿದೆ, ಮೊದಲ ರೀತಿ ಇಲ್ಲ. ಯಾಕಂದರೆ ಪಕ್ಷದ ಭವಿಷ್ಯ ಅವರೇ ಅನ್ನೋದನ್ನು ಪಕ್ಷದಲ್ಲಿ ಶಾಸಕರು ಒಪ್ಪಿಕೊಂಡಿದ್ದಾರೆ ಅನ್ನುವ ದಾಳವನ್ನು ಉರುಳಿಸಿದ್ದಾರೆ. ಹೈಕಮಾಂಡ್ಗೆ ಅತಿ ದೊಡ್ಡ ಸಂದೇಶ ರವಾನೆಯಾಗಿದೆ. ಕೊಟ್ಟ ಮಾತು ಉಳಿಸಿಕೊಳ್ಳಲೇಬೇಕಾಗತ್ತೆ ಅಂತ ಬಜೆಟ್ ಒತ್ತಡದಲ್ಲಿದ್ದಾರೆ ಮುಖ್ಯಮಂತ್ರಿಗಳು. ಬೇರೆ ಬೇರೆ ಮೂಲಗಳನ್ನು ಹುಡುಕ್ತಿದ್ದಾರೆ. ಈ ಹೊತ್ತಲ್ಲಿ ನೋಡಿ ಈ ಸಂದೇಶ, ಏನೂ ಕಾಂಪ್ರಮೈಸ್ ಆಗೋಕ್ಕಾಗಲ್ಲ. ಕೊಟ್ಟು ಮಾತು ಉಳಿಸ್ಕೊಳ್ಬೇಕು, ಇಲ್ಲ ಕೊಡೋಕ್ಕಿಂತ ಮುಂಚೆನೇ ಯೋಚಿಸಬೇಕಿತ್ತು ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.